ನಮಸ್ಕಾರ. ಇಟ್ಟು AT ಬಂದು ರೆಡ್ಮಿ ಅದು FRP ಇದೆ. ಏನು ತೋರಿಸೋಂಗಿಲ್ಲ ನಮ್ಮ ಆ್ಯಕ್ಚುಲಿ ಅದು ಎಲ್ಲ ಹಾಕಿದ್ದು ಬಿಟ್ಟಿದ್ದು. ನಾವು ಅದನ್ನು ಸೆಟಪ್ ನೀವು ಸ್ಟೆಪ್ ಬೈ ಸ್ಟೆಪ್ನ ನೀವು ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಇಲ್ಲಿ ನೀವು ನೋಡಬಹುದು. ನೆಕ್ಸ್ಟು ಈ ಟೈಪ್ನ ನೆಕ್ಸ್ಟ್ ಮಾಡ್ಕೊಂಡು ಹೋದರೆ ಅದರದ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಹೋಗುತ್ತೆ. ಅದು ಇಲ್ಲಿ ಇದು ಬಂದಿದೆ ನೋಡ್ಬೋದು. ಎಲ್ಲ ಸೆಟಪ್ ಮಾಡಿದ ಮೇಲೂ FRP ಇದೆ ಅನ್ನೋದು ಕನ್ಫರ್ಮ್ ಆಗುತ್ತೆ ನಮಗೆ. ಹಾಗಾಗಿ ಇದನ್ನು FRPನ ಹೆಂಗೆ ರಿಮೂವ್ ಮಾಡೋಣ, ಜಸ್ಟ್ ಒಂದು ಕ್ಲಿಕ್ನಾಗ ಅದು ಬಂದುಬಿಟ್ಟು MRT ನೋಡೋಣ. MRT ಹಾಕತ್ತಿಲ್ಲ ಅಂತ ಫೇಕ್ ಅಂತಾರೆ. ಅದು ತೋರಿಸಿ ನಾವು ಅದನ್ನು ಮಾಡಿ ನೋಡೋಣ ಯಾವ ರೀತಿ ಫೇಕ್ ಆಗುತ್ತೆ ಆಗುತ್ತೆ ಅಂತ. ಲಾಗಿನ್ ಆಗೋಣ. ಇದು ಬಂದ್ಬಿಟ್ಟು ಕ್ವಾಲ್ಕಾಮ್ದ CPU ಐತಿ. CPU ಚೆಕ್ ಮಾಡ್ಕೊಂಡು ಫಸ್ಟ್. ಕ್ವಾಲ್ಕಾಮ್ದ CPU ಚೆಕ್ ಮಾಡ್ಕೊಂಡು ಇಲ್ಲಿ ಮಾಡಲ್ ವೈಸ್ ನೋಡ್ರೆ ರೆಡ್ಮಿ 8 ಐತೆ ನೋಡೋಣ. ಅದ್ರಾಗ 8 ಐತಿ, 2 ಐತಿ, 8 ಐತಿ ನೋಡ್ರಿ. ಅದ ಇದನ್ನು ಈಗ ಆರ್ಡರ್ ಸೆಟ್ ಅಂತ ಆಗಿರ್ತದ. ಈಗ ನಾವು ಅದನ್ನು FRP ಮಾಡೋಣ. ಹೇಳಪ್ಪ. ಡಿಸ್ಕನೆಕ್ಟ್ ಮಾಡ್ಕೊಂಡು ಇಲ್ಲಿ ಪೋರ್ಟು FRP ಸಕ್ಸಸ್ಫುಲಿ ಆಗೈತಿ. ನಾವು ರಿಪೋರ್ಟ್ ಮಾಡಿ ನೋಡೋಣ. ಆಗುಲ್ಲ ಅನ್ನೋ ಫೇಕ್ ಟೂಲ್ ಐತಂತೇಳಿ ಇನ್ನು ನೋಡ್ಬೋದು. ಸಕ್ಸಸ್ಫುಲಿ ನಾವು ಮೊಬೈಲ್ನ FRPನ ರೀಸೆಟ್ ಮಾಡಿದ್ವಿ. ಈಗ ಮೊಬೈಲ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು. ಇದು 8A ಕ್ವಾಲ್ಕಾಮ್ CPU ಇದೆ. ಹಾಗಾಗಿ ಸಕ್ಸಸ್ಫುಲ್ಲಿ 100% FRP ರಿಮೂವ್ ಆಗಿದ್ದಿಲ್ಲ. ನೋಡೋಣ.
ಇದು ಬೆಸ್ಟ್ ಟೂಲ್ ಐತಿ, ಯೂಸ್ ಮಾಡಿರಿ ಎಲ್ಲರೂ. ಆಮೇಲೆ ನಿಮ್ಗೆ ಏನಾರ ಅದ್ರ ಬಗ್ಗೆ ಪ್ರಾಬ್ಲಮ್ ಇತ್ತಂದ್ರೆ ಅದು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕಿದ್ದಾನೆ ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಗೂ ಇದನ್ನ ಟ್ರೈ ಮಾಡಿರಿ. ಹೊಸವಾಗಿ ನೀವು ಯೂಸ್ ಮಾಡತ್ತೀರಂದ್ರೆ, ಹೊಸವಾಗಿ ನೀವು ಸಾಫ್ಟ್ವೇರ್ ಯೂಸ್ ಮಾಡತ್ತೀರಂದ್ರೆ ಇದು ನಿಮ್ಗೆ ಕಂಫರ್ಟೇಬಲ್ ಆಗತ್ತೆ. ಯಾಕಂದ್ರೆ ಸಿಕ್ಕಂಗೆ ಇಲ್ಲ. ಆಮೇಲೆ ಫುಲ್ ಹಾರ್ಡ್ಲಿ ಅಂದ್ರೆ ಫುಲ್ ಎಕ್ಸ್ಪೆನ್ಸ್ ಬೇಕು ಅನ್ನೋದಿಲ್ಲ. ಎಕ್ಸ್ಪೆನ್ಸ್ ಫುಲ್ ಬೇಕು ಸಾಫ್ಟ್ವೇರ್ ನಾವು ಅದನ್ನು ನೋಡಬೇಕು ಅನ್ನೋದು ಏನಿಲ್ಲ. ಫೋನ್ ಲಾಕ್ ಇರುತ್ತೆ, ಯಾವ ಫೋನನ್ನು ತಿಳ್ಕೊಬೇಕು, ಅದ್ರ ಮಾಡೆಲ್ ನಂಬರ್ ತಿಳ್ಕೊಂಡು ಅದರ CP ಯಾವುದಂತ ತಿಳ್ಕೊಂಡು ನೀವು ಅದ್ರಾಗ ಮೀಡಿಯಾಟೆಕ್ ಆಮೇಲೆ ಕ್ವಾಲ್ಕಾಮ್ SPD ಅಂತಿರ್ತಾವೆ, ಅದ್ರ ತಕ್ಕಂತ ನೀವು ಇದನ್ನು ಅನ್ಲಾಕ್ ಮಾಡ್ಕೋಬೋದು.